ವಿಪ್ ಅನ್ನ ಉಲ್ಲಂಘಿಸಿ ಕಾಂಗ್ರೆಸ್ಗೆ ಎಸ್ ಟಿ ಸೋಮಶೇಖರ್ ಮತ ಹಾಕಿದ್ದಾರೆ. ಆ ನಂತರ ಅವ್ರು ಹೇಳಿದ್ದೇನು, ಯಾಕಾಗಿ ನಾನು ಮತ ಹಾಕಿದ್ದೀನಿ ಕಾಂಗ್ರೆಸ್ಗೆ ಅನ್ನೋದಕ್ಕೆ ಸಹ ಎಸ್ ಟಿ ಸೋಮಶೇಖರ್ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ನಾನು ರಾಜೀನಾಮೆ ಕೊಡಲ್ಲ, ನಾನು ಯಾಕೆ ರಾಜೀನಾಮೆ ಕೊಡ್ಲಿ ಅಂತ ಶಾಸಕ ಸೋಮಶೇಖರ್ ಹೇಳಿದ್ದಾರೆ. ನೀವು ಕಾಂಗ್ರೆಸ್ಗೆ ಮತ ಹಾಕಿದ್ದೀರಾ, ಹಾಗಾಗಿ ರಾಜೀನಾಮೆ ಕೊಡ್ತೀರಾ ಅಂತ ಕೇಳಿದಂತಹ ಪ್ರಶ್ನೆಗೆ ನಾನು ಯಾಕೆ ರಾಜೀನಾಮೆ ಕೊಡ್ಲಿ ಅಂತ ಹೇಳಿದ್ದಾರೆ. ನಾನು ಕಾಂಗ್ರೆಸ್ ಪಕ್ಷ ಸೇರೋದಾಗಿ ಹೇಳಿಲ್ಲ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಶಾಸಕ ಸೋಮಶೇಖರ್ ನೀಡಿರುವಂತಹ ಹೇಳಿಕೆ ಇದು. ನಾನು ಅಡ್ಡ ಮತದಾನ ಮಾಡಿದ್ದೇನೆ ಎಂದು ತೋರಿಸಲಿ, ನಾನು ಅಡ್ಡ ಮತದಾನ ಮಾಡಿಲ್ಲ, ಆತ್ಮಸಾಕ್ಷಿಯ ಮತವನ್ನ ಹಾಕಿದ್ದೀನಿ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸೋಮಶೇಖರ್ ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯಸಭಾ ಚುನಾವಣೆ ಕೊನೆ ಹಂತಕ್ಕೆ ಬಂದಿದೆ. ಆದರೆ ಬಿಜೆಪಿ ಶಾಸಕರಾಗಿದ್ದುಕೊಂಡು ಕಾಂಗ್ರೆಸ್ಗೆ ಅಡ್ಡ ಮತದಾನ ಮಾಡಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿರುವಂಥದ್ದು. ನಮ್ಮ ಜೊತೆಗೆ ಎಸ್ ಟಿ ಸೋಮಶೇಖರ್ ಅವರಿದ್ದಾರೆ, ಅವರನ್ನ ಮಾತಾಡಿಸ್ತಾ ಹೋಗ್ತೀವಿ. ಸರ್, ಇವತ್ತು ನೀವು ಬೆಳಗ್ಗೆನೂ ಹೇಳಿದ್ರಿ ಅಡ್ಡ ಮತದಾನ ಮಾಡಿದ್ದೀರಾ, ಏನಾದರೂ ಒತ್ತಡ ಆಯ್ತಾ ನಿಮಗೆ? ಯಾಕಾಗಿ ಅಡ್ಡ ಮತದಾನ ಮಾಡಿರುವಂಥದ್ದು? ಆತ್ಮಸಾಕ್ಷಿ ಮತ ಹಾಕಿದ್ದೀನಿ ಅಂತ ಹೇಳಿದ್ದೇನೆ ಅಷ್ಟೇ, ಎಲ್ಲೂ ಅಡ್ಡ ಮತದಾನ ಅಂತ ಹೇಳಲಿಲ್ಲ. 5 ಸಾರಿ 6 ಸಾರಿ ಕಾಂಗ್ರೆಸ್ಸಲ್ಲಿ ಇದ್ದಾಗಲೂ ಹಾಕಿದ್ದೀನಿ, ಬಿ ಜೆ ಪಿಲಿ ಇದ್ದಾಗಲೂ ಕೂಡ ಹಾಕಿದ್ದೇನೆ. ಯಾವ ರಾಜ್ಯಸಭಾ ಸದಸ್ಯರು ಕೂಡ ಚುನಾವಣೆ ಆದಮೇಲೆ ನಮ್ಮ ಕ್ಷೇತ್ರಗಳಿಗೆ ಏನೂ ಸಹಾಯ ಮಾಡ್ತಕ್ಕಂಥ ನಿದರ್ಶನ ಕೂಡ ಒಂದು ಇಲ್ಲ. ಅದಕ್ಕೆ ಈ ಸಾರಿ ಯಾರು ಕಂಡೀಷನ್ ಹಾಕಿದ್ರೆ ನಮ್ಮ ಕ್ಷೇತ್ರಕ್ಕೆ ತಮ್ಮ ಬರ್ತಕ್ಕಂಥ ಅನುದಾನದಲ್ಲಿ ಸ್ವಲ್ಪ ಸಹಾಯ ಮಾಡಿದ್ರೆ, ಸರ್ಕಾರಿ ಶಾಲೆಗಳು ರಿಪೇರಿ, ಹೊಸ ಕಟ್ಟಡ, ಆ ಥರದ್ದು ಯಾವುದಾದ್ರು ಸಣ್ಣ ಪುಟ್ಟದ್ದು ಸಹಾಯ ಮಾಡ್ತೀನಿ ಅಂತಂದರೆ ಆತ್ಮಸಾಕ್ಷಿಯಾಗಿ ಮತ ಹಾಕ್ತೀನಿ ಅಂತ ಹೇಳಿದ್ದೇನೆ, ಮತ ಹಾಕಿದ್ದೇನೆ. ಪಕ್ಷ ಯಾರು ನಿಯೋಜನೆ ಮಾಡಿದ್ರು ಅವ್ರಿಗೆ ತೋರಿಸ್ಬೇಕು ಅಂತಕ್ಕಂಥದ್ದಿತ್ತು, ಅವ್ರಿಗೆ ತೋರಿಸಿ ಮತ ಹಾಕಿದ್ದೇನೆ ಅಷ್ಟೇ. ನಿಮ್ಮ ಜೊತೆಗೆ ಶಿವರಾಮ್ ಹೆಬ್ಬಾರ್ ಅವರು ಸಹ ಅಡ್ಡ ಮತದಾನ ಮಾಡ್ತಾರೆ ಅಂತ ನೀವು ರಾತ್ರಿ ಕಾಂಗ್ರೆಸ್ನ ಕೆಲವೊಬ್ಬರು ನಿಮ್ಮನ್ನು ಕರೆದುಕೊಂಡು ಹೋಗಿದ್ದಾರೆ, ಈ ರೀತಿಯಾದಂಥ ಒಂದಷ್ಟು ಮಾತುಗಳು ಕೇಳಿ ಬಂದಿರುವಂಥದ್ದು. ನಿಮ್ಮ ಮೇಲೆ ಅಂದರೆ ಯಾರು ಕರ್ಕೊಂಡೋದ್ರು? ಅವೆಲ್ಲ ಊಹಾಪೋಹಗಳು. ಕಾಂಗ್ರೆಸ್ ಲೆಜಿಸ್ಲೇಟಿವ್ ಹೋಮಲ್ಲಿ ಯಾರಾದರೂ ಸ್ನೇಹಿತರ ನೋಡೋಕ್ಕೆ ಹೋಗ್ತೀವಿ ಅಷ್ಟೇ, ಯಾರೂ ಕರ್ಕೊಂಡು ಹೋಗ್ತಕ್ಕಂಥದ್ದು ಏನಿಲ್ಲ, ನಮಗೇನಿಲ್ಲ. ಇವರು ನನಗೆ ಬೆಳಗ್ಗೆಯಿಂದ ಸಿಕ್ಕಲಿಲ್ಲ, ಯಾರು ಹೆಬ್ಬಾರ್ ಸಿಕ್ಕಲಿಲ್ಲ. ನನ್ನ ಬಂದೆ, ಮತದಾನ ಮಾಡಿದೆ. ಕೆಂಗೇರಲ್ಲಿ ದೇವಸ್ಥಾನದ ಪೂಜೆ ಇತ್ತು, ಅದು ಮುಗಿಸ್ಕೊಂಡು ಈಗ ಆಫೀಸಿಗೆ ಬಂದೆ. ಅದು ಹೊರತುಪಡಿಸಿ ಹೆಬ್ಬಾರ್ದು ಏನಂತ ನನಗೆ ಮಾಹಿತಿ ಇಲ್ಲ. ಯಾರೋ ರಾತ್ರಿ ಶಾಸಕಾಂಗ ಸಭೆಗೆ ಅಲ್ಲಿ ಮತ್ತೊಂದಿಲ್ಲ, ಸುಳ್ಳು ಅವೆಲ್ಲ ಹೋಗೋದು ಸುಳ್ಳು. ನಿಮ್ಮ ಜೊತೆಗೆ ಹೆಬ್ಬಾರರು ಕೂಡ ಅಡ್ಡ ಮತದಾನ ಮಾಡ್ತಾರೆ ಅಂತ ಅದು ನನಗೆ ಗೊತ್ತಿಲ್ಲ. ಅಲ್ಲ, ಅವ್ರು ಮಾಡೋದು ಹೆಂಗೆ ಗೊತ್ತಾಗ್ತದೆ ನಮಗೆ? ಬೆಳಗ್ಗೆಯಿಂದ ನನಗೇನು ಅವರು ಸಿಕ್ಕಲಿಲ್ಲ ನನಗೆ. ನಾನು ಬಂದೆ, ಮತ ಮುಗಿಸ್ಕೊಂಡೆ ಬಂದೆ. ಅವರು ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ರು. ಬೆಳಗ್ಗೆ 12 ಗಂಟೆ ಗಂಟ ಮೊಬೈಲ್ ಆನ್ ಇರಲಿಲ್ಲ. ಅದರಿಂದ ನನಗೆ ಗೊತ್ತಾಗಲಿಲ್ಲ ಏನು ಮತ ಮಾಡ್ತಾರೋ ಇಲ್ವೋ, ಅದು ಗೊತ್ತಾಗಲಿಲ್ಲ ನನಗೆ. ಅಡ್ಡ ಮತದಾನ ಮಾಡಿದರೆ ಅಂತಹ ಪರಿಸ್ಥಿತಿ ಏನು ಬಂತು ಅಂದರೆ ಬಿ ಜೆ ಪಿ ನಾಯಕರ ವಿಶ್ವಾಸ, ನಿಮ್ಮ ವಿಶ್ವಾಸ ಕಳ್ಕೊಂಡಿದ್ದಾರೆ ಅಂತ? ಅಲ್ಲ, ಆತ್ಮಸಾಕ್ಷಿ ಅಂತ ಹೇಳ್ತಾ ಇದ್ದೀನಲ್ಲ ನಾನು. ಆತ್ಮಸಾಕ್ಷಿ ಹೇಳಿದ್ದೀನಿ ಅಲ್ಲ, ಅವ್ರಿಗೇನು ಮತ ಹಾಕಿದ್ದೀನಿ ಅವ್ರಿಗೆ ತೋರಿಸಿದ್ದೀನಿ ಅಷ್ಟೇ. ಕೊನೆಯದಾಗಿ ಈಗ ಏನು ಸೋಮಶೇಖರ್ ಅವರು ಕಾಂಗ್ರೆಸ್ ಸೇರ್ತಾರೆ, ಇವತ್ತು ಸಂಜೆ ರಾಜೀನಾಮೆ ಮಾಡ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತವೆ. ಯಾವ ಕಾರಣಕ್ಕೂ ರಾಜೀನಾಮೆ ಕೊಡೋ ಪ್ರಮೇಯನೇ ಇಲ್ಲ. ರಾಜೀನಾಮೆ ನಾನೇ ಕೊಡಲಿ, ರಾಜೀನಾಮೆ ಕೊಡ್ತಕ್ಕಂಥ ಪ್ರಮೇಯನೇ ಕೂಡ ಇಲ್ಲ. ಹಾಗಾದರೆ ಕಾಂಗ್ರೆಸ್ ಸೇರಲ್ವಾ ಸೋಮಶೇಖರ್? ಯಾಕೆ ಕಾಂಗ್ರೆಸ್ ಪಕ್ಷ ಸೇರೋದಿಲ್ವಲ್ಲ? ಸೇರ್ತೀನಿ ಅಂತ ಎಲ್ಲಿ ಹೇಳಿದ್ದೀನಿ ನಾನು? ಕಾಂಗ್ರೆಸ್ ಪಕ್ಷ ಸೇರ್ತೀನಿ ಅಂತ ಎಲ್ಲೂ ಕೂಡ ಹೇಳಲಿಲ್ಲ. ಕಾಂಗ್ರೆಸ್ ಪಕ್ಷ ಸೇರ್ತೀನಿ ಅಂತಂದಾಗ ತಮಗೆಲ್ಲ ಹೇಳ್ಬಿಟ್ಟು ಕಾಂಗ್ರೆಸ್ ಪಕ್ಷ ಸೇರ್ತೀನಿ. ಅಟ್ ಪ್ರೆಸೆಂಟ್ ನಾನು ಕಾಂಗ್ರೆಸ್ ಪಕ್ಷ ಸೇರ್ತೀನಿ ಅಂತ ಕೂಡ ಎಲ್ಲೂ ಹೇಳಲಿಲ್ಲ. ಎಸ್ ಟಿ ಸೋಮಶೇಖರ್ ಅವರು ಈಗ ಅಡ್ಡ ಮತದಾನ ಮಾಡಿರುವಂಥದ್ದು ನೀವು ಆತ್ಮಸಾಕ್ಷಿ ಅಂತ ಹೇಳ್ತಾ ಇದ್ದಾರೆ, ಆದರೆ ಅಡ್ಡ ಮತದಾನ ಮಾಡಿರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಬಿಜೆಪಿಗರು ಟೀಕೆ ಮಾಡ್ತಿದ್ದಾರೆ, ವಿಪ್ ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳಕ್ಕೆ. ಏನೇ ಟೀಕೆ ಟಿಪ್ಪಣಿ ಮಾಡಿದ್ರು ಅದನ್ನು ನಾನು ಸ್ವಾಗತ ಮಾಡ್ತೇನೆ. ರಾಜಕಾರಣದಲ್ಲಿ ಏಳು ಬೀಳುಗಳು ಇದ್ದೇ ಇರ್ತವೆ, ಟೀಕೆ ಟಿಪ್ಪಣಿಗಳು ಸಾಮಾನ್ಯವಾಗಿರ್ತದೆ. ಏನು ಬೇಕಾದರೂ ಅವರಿಗೆ ರೈಟ್ಸ್ ಇದೆ, ಏನು ಬೇಕು. ಎಸ್, ಇದು ಶಾಸಕ ಎಸ್ ಟಿ ಸೋಮಶೇಖರ್ ಅವರ ಮಾತು. ಅವರ ಬಾಡಿ ಲ್ಯಾಂಗ್ವೇಜನ್ನು ಗಮನಿಸ್ತಾ ಹೋದರೆ ಫುಲ್ ಕೂಲ್ ಆಗಿದ್ದಾರೆ, ಆರಾಮಾಗಿದ್ದಾರೆ. ಅಡ್ಡ ಮತದಾನ ಮಾಡಿದ್ದೀನಿ ಅನ್ನುವಂತಹ ಯಾವುದೇ ಒಂದು ಅಳುಕು ಅವರಲ್ಲಿ ಇಲ್ಲ. ಸೊ ಹಾಗಾದರೆ ಬಿಜೆಪಿ ಪಕ್ಷ ಏನು ಮಾಡುತ್ತೆ, ನಾಯಕರು ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಮುಂದಿರುವಂತಹ ಪ್ರಶ್ನೆ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.